ಸದ್ಯದ ರಾಜಕೀಯ ಬೆಳವಣಿಗೆಗಳಿಂದಾಗಿ ಸಭಾಪತಿ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡ್ತೀನಿ ಅಂತಕ್ಕಂಥ ಒಂದು ಇಂಗಿತವನ್ನು ಬಸವರಾಜ ಹೊರಟ್ಟಿಯವರು ಕಳೆದ 2 ದಿನಗಳ ಹಿಂದೆ ಇಂಗಿತವನ್ನು ವ್ಯಕ್ತಪಡಿಸಿದರು. ಈಗ ಈ ಒಂದು ನಿರ್ಧಾರದಿಂದ ಅವರು ಹಿಂದೆ ಸರಿತಾ ಇದ್ದಾರೆ. ನಮ್ಮ ಜೊತೆಗೆ ಬಸವರಾಜ ಹೊರಟ್ಟಿಯವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊನ್ನೆ ಅಷ್ಟೇ ತಾವು ಒಂದು ಇಂಗಿತ ವ್ಯಕ್ತಪಡಿಸಿದಿರಿ, ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ. ಇವತ್ತು ಈ ನಿರ್ಧಾರದಿಂದ ಹಿಂದೆ ಸರಿತಾ ಇದೆ. ಹಿಂದೆ ಸರಿಯುವುದಂದರೆ ಅನೇಕ ಜನ ನಾಡಿನ 164 ಜನ ಇಂಪಾರ್ಟೆಂಟ್ ಇಂದಿನ ಸಭಾಪತಿಗಳು, ಮಂತ್ರಿಗಳು, ರಾಜ್ಯಪಾಲರು ಮತ್ತು ಮಾಧ್ಯಮದವರು ಅನೇಕ ಹಿತಚಿಂತಕರೆಲ್ಲ ಫೋನ್ ಮಾಡಿ ನೀವು ರಾಜೀನಾಮೆ ಕೊಡೋದ್ರಿಂದ ಏನು ಇದಾಗೋದಿಲ್ಲ, ಅಲ್ಲಿ ಇದ್ದುಕೊಂಡು ಸುಧಾರಣೆ ಮಾಡಬೇಕು, ಅದಕ್ಕೆ ನಾವೆಲ್ಲ ಕುಂತು ಮಾತಾಡೋಣ, ದಯಮಾಡಿ ನೀವು ರಾಜೀನಾಮೆ ಕೊಡಬೇಡಿ, ನಿಮ್ಮಂಥ ಸೀನಿಯರ್ ಮನುಷ್ಯರು ನಿಮ್ಮಂಥವ್ರು ಇವತ್ತು ಅಲ್ಲಿ ಇರಬೇಕು, ಅದಕ್ಕೆ ಆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಡ ಅಂದರು. ಅದಕ್ಕೆ ನಾ ಹೇಳಿದೆ, ಎಲ್ಲರೂ ನನ್ನ ಬಗ್ಗೆ ಒಳ್ಳೆಯ ಮಾತನ್ನು ಒಳ್ಳೆಯ ಅಭಿಪ್ರಾಯ ಕೊಟ್ಟರೆ, ಇದೊಂದು ನಾವೇನೊಂದು ನಾನು ಸ್ಟೇಟ್ಮೆಂಟ್ ಕೊಟ್ಟೆ, ಆ ಸ್ಟೇಟ್ಮೆಂಟ್ ಇಡೀ ರಾಜ್ಯದ ತುಂಬ ಇದೆಲ್ಲ ಚರ್ಚೆ ಆಗತೈತಿ. ಈ ಚರ್ಚೆ ಆದದ್ದರಿಂದ ಒಳ್ಳೆಯದಕ್ಕಾಗತ್ತೆ ಅಂತೇಳಿ ಭಾವಿಸಿದ್ದೀನಿ. ಹಾಗೆಲ್ಲರೂ ಇವತ್ತು ನಾವು ಏನಾದ್ರು ತೀರ್ಮಾನ ಮಾಡಿದಾಗ 4 ಮಂದಿ ಹಿರಿಯರಾದಂಥವ್ರು 4 ಮಂದಿ ಒಳ್ಳೆಯವರು ಹೇಳಿದ್ರೆ ಅವ್ರ ಮಾತಿಗೆ ಗೌರವವನ್ನು ಕೊಡಬೇಕಂತ, ಅವ್ರ ಮಾತಿಗೆ ಗೌರವವನ್ನು ಕೊಟ್ಟು ನಾನು ಇದನ್ನು ಸ್ಥಗಿತ ಮಾಡಿದ್ದೀನಿ. ಸರ್, ಇದೇ 27ರಂದು ಒಂದು ಸಭೆ ನಡೆಸಲಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಯಾವೆಲ್ಲ ಸಭೆಯಲ್ಲಿ ಯಾವೆಲ್ಲ ಚಿಂತನೆಗಳು ನಡೀತಾ ಇದೆ? ಈಗ ಸಭಾ ನಾಯಕರು, ವಿರೋಧ ಪಕ್ಷ ನಾಯಕರು, ಚೀಫ್ ವಿಪ್ಗಳು ಮತ್ತು ಕೆಲವರು ಇಂಪಾರ್ಟೆಂಟ್ ಶಾಸಕರು ಕರೆದು ಮಾತಾಡೋಣ ಅಂತ ಹೇಳ್ಯಾರ. ಹಿಂತಕ್ಕೊಳ್ಳೋದು ಅಂತೂ ಹಿಂತಕ್ಕೊಳ್ಳೋದ್ರೆ ನಾ ರಾಜೀನಾಮೆ ಕೊಟ್ಟಿಲ್ಲ, ಅದನ್ನು ಕೊಡೋದಿಲ್ಲ. ಬಟ್ ಹೆಂಗೆ ನಡೆಸಬೇಕು, ನಮಗೇನು ಮಾಡಬೇಕಂತ ನನಗೆ ಅವರು ಸಮಾಧಾನ ಹೇಳ್ತಾರೆ, ಅವ್ರಿಗೆ ನಾವು ಸಮಾಧಾನ ಇದನ್ನ ಇಷ್ಟ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರೋಣ ತೀರ್ಮಾನ ಮಾಡ್ತೀವಿ ಇಷ್ಟ. ಸದ್ಯದ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಹೊರಗಾಕಿದ್ರಿ. ಈ ಹಿಂದೆ ಯಾವುದಾದ್ರೂ ಈ ರೀತಿ ಘಟನೆಗಳು ನಡೆದಿತ್ವಾ ಸರ್? ಒಂದೇ ಒಂದು ಘಟನೆ ಹಿಂದೆ ಧರ್ಮೇಗೌಡರು ಸಭಾಪತಿ ಇದ್ದಾಗ ಆದಂಥ ಘಟನೆ ಬಿಟ್ಟು ಬೇರೆ ಘಟನೆ ಆಗಿಲ್ಲ. ಇದು ಏನು ಅಂಥ ಅಹಿತಕರ ಘಟನೆ ಅಲ್ಲ. ಒಟ್ಟು 3 ದಿವಸ ಏನಂದ್ರೆ ಸದನದಲ್ಲಿ ಬಿಲ್ಗಳು ಪಾಸ್ ಅದು, ಚರ್ಚೆ ಇಲ್ಲದೆ ಗಲಾಟೆ ಅದು, ಒದರಾಡಿದ್ವಿ ಎಲ್ಲ ಆಗ್ಯಾವ. ಅವನ್ನೆಲ್ಲ ಸರಿ ಮಾಡಿಸ್ಕೊಂಡು ಮತ್ತು ಮೊದಲಿನಂಗೆ ಸದನ ನಡೆಸುವಂಥ ತೀರ್ಮಾನಕ್ಕೆ ಬಂದಿದೆ. ಸದ್ಯದ ಬೆಳವಣಿಗೆಗಳು ಗಮನಿಸ್ತಾ ಇದ್ದರೆ ಈ ಎಲ್ಲ ಅವಶ್ಯಕತೆ ಇದೆಯಾ ಸರ್, ಈ ರೀತಿ ಚರ್ಚೆಗಳಾಗ್ತಾ ಇರುವಂಥದ್ದು? ಎಲ್ಲ ಅನವಶ್ಯಕ ಇವೆಲ್ಲ ಅನವಶ್ಯಕ. ಅವಶ್ಯಕತೆಯನ್ನು ಬಿಟ್ಟು ಅನವಶ್ಯಕತೆ, ಅದಕ್ಕೆ ಹೇಳಿಲ್ಲ, ಅವಶ್ಯಕತೆ ಇದನ್ನು ಬಿಟ್ಟು ಅನವಶ್ಯಕತೆ ಮಾತು ನಾವು ನಡೆದಾಗ ಆ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಏನು ಅನ್ನುವಂಥ ಭಾವನೆ ನನ್ನಲ್ಲಿ ಕಾಡ್ತಿತ್ತು. ಅದಕ್ಕೆ ಈಗ ಎಲ್ಲರೂ ಹೇಳಿದ್ದಕ್ಕೆ, ಎಲ್ಲರೂ ಮಾತನಾಡಿದ್ದಕ್ಕೆ ಅದನ್ನು ಸರಿಪಡಿಸೋಣ ಅಂತ ತೀರ್ಮಾನ ಬಂದೀವಿ. ಮಾಡ್ತೀವಿ ಅನ್ನುವಂಥ ಜವಾಬ್ದಾರಿ ತೊಗೊಂಡು ಅಂತ ಮಾಡಿ ತೋರಿಸುವಂಥ ಚಳವಣಿ ಇಟ್ಕೊಂಡು ಅನ್ನುವಂಥ ಮಾತು ನಿಮ್ಗೆ ಹೇಳ್ತೇನೆ. ಕೊನೆಯದಾಗಿ ಈ ಎಲ್ಲ ಅವ್ಯವಸ್ಥೆಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಮುಂದಾಗ್ತೀರಿ ಸರ್ ತಾವು? ಏನಿಲ್ಲ, ನಿಯಮಗಳದಾವೆ ನಮಗೆ, ಆ ನಿಯಮಗಳ ಪ್ರಕಾರ ಸದನ ನಡೆಸ್ತೀನಿ. ಆ ನಿಯಮಗಳನ್ನು ಮೀರಿದ ಅದಕ್ಕೇನು ವಿಚಾರ ಮಾಡಬೇಕು ಆವಾಗ ಮಾಡ್ತೀನಿ. ಇದಿಷ್ಟು ಬಸವರಾಜ ಹೊರಟ್ಟಿಯವರ ಮಾತು. ನಾನು ಇದೇ ಒಂದು ಸ್ಥಾನದಲ್ಲಿ ಮುಂದುವರಿಯುವ ಮೂಲಕ ಈಗಿರುವಂಥ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕಾರ್ಯಕ್ಕೆ ಮುಂದಾಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಸದ್ಯದ ರಾಜಕೀಯ ಬೆಳವಣಿಗೆಗಳಿಂದಾಗಿ ಸಭಾಪತಿ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡ್ತೀನಿ ಅಂತಕ್ಕಂಥ ಒಂದು ಇಂಗಿತವನ್ನು ಬಸವರಾಜ ಹೊರಟ್ಟಿಯವರು ಕಳೆದ 2 ದಿನಗಳ ಹಿಂದೆ ಇಂಗಿತವನ್ನು ವ್ಯಕ್ತಪಡಿಸಿದರು. ಈಗ ಈ ಒಂದು ನಿರ್ಧಾರದಿಂದ ಅವರು ಹಿಂದೆ ಸರಿತಾ ಇದ್ದಾರೆ. ನಮ್ಮ ಜೊತೆಗೆ ಬಸವರಾಜ ಹೊರಟ್ಟಿಯವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊನ್ನೆ ಅಷ್ಟೇ ತಾವು ಒಂದು ಇಂಗಿತ ವ್ಯಕ್ತಪಡಿಸಿದಿರಿ, ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ. ಇವತ್ತು ಈ ನಿರ್ಧಾರದಿಂದ ಹಿಂದೆ ಸರಿತಾ ಇದೆ. ಹಿಂದೆ ಸರಿಯುವುದಂದರೆ ಅನೇಕ ಜನ ನಾಡಿನ 164 ಜನ ಇಂಪಾರ್ಟೆಂಟ್ ಇಂದಿನ ಸಭಾಪತಿಗಳು, ಮಂತ್ರಿಗಳು, ರಾಜ್ಯಪಾಲರು ಮತ್ತು ಮಾಧ್ಯಮದವರು ಅನೇಕ ಹಿತಚಿಂತಕರೆಲ್ಲ ಫೋನ್ ಮಾಡಿ ನೀವು ರಾಜೀನಾಮೆ ಕೊಡೋದ್ರಿಂದ ಏನು ಇದಾಗೋದಿಲ್ಲ, ಅಲ್ಲಿ ಇದ್ದುಕೊಂಡು ಸುಧಾರಣೆ ಮಾಡಬೇಕು, ಅದಕ್ಕೆ ನಾವೆಲ್ಲ ಕುಂತು ಮಾತಾಡೋಣ, ದಯಮಾಡಿ ನೀವು ರಾಜೀನಾಮೆ ಕೊಡಬೇಡಿ, ನಿಮ್ಮಂಥ ಸೀನಿಯರ್ ಮನುಷ್ಯರು ನಿಮ್ಮಂಥವ್ರು ಇವತ್ತು ಅಲ್ಲಿ ಇರಬೇಕು, ಅದಕ್ಕೆ ಆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಡ ಅಂದರು. ಅದಕ್ಕೆ ನಾ ಹೇಳಿದೆ, ಎಲ್ಲರೂ ನನ್ನ ಬಗ್ಗೆ ಒಳ್ಳೆಯ ಮಾತನ್ನು ಒಳ್ಳೆಯ ಅಭಿಪ್ರಾಯ ಕೊಟ್ಟರೆ, ಇದೊಂದು ನಾವೇನೊಂದು ನಾನು ಸ್ಟೇಟ್ಮೆಂಟ್ ಕೊಟ್ಟೆ, ಆ ಸ್ಟೇಟ್ಮೆಂಟ್ ಇಡೀ ರಾಜ್ಯದ ತುಂಬ ಇದೆಲ್ಲ ಚರ್ಚೆ ಆಗತೈತಿ. ಈ ಚರ್ಚೆ ಆದದ್ದರಿಂದ ಒಳ್ಳೆಯದಕ್ಕಾಗತ್ತೆ ಅಂತೇಳಿ ಭಾವಿಸಿದ್ದೀನಿ. ಹಾಗೆಲ್ಲರೂ ಇವತ್ತು ನಾವು ಏನಾದ್ರು ತೀರ್ಮಾನ ಮಾಡಿದಾಗ 4 ಮಂದಿ ಹಿರಿಯರಾದಂಥವ್ರು 4 ಮಂದಿ ಒಳ್ಳೆಯವರು ಹೇಳಿದ್ರೆ ಅವ್ರ ಮಾತಿಗೆ ಗೌರವವನ್ನು ಕೊಡಬೇಕಂತ, ಅವ್ರ ಮಾತಿಗೆ ಗೌರವವನ್ನು ಕೊಟ್ಟು ನಾನು ಇದನ್ನು ಸ್ಥಗಿತ ಮಾಡಿದ್ದೀನಿ. ಸರ್, ಇದೇ 27ರಂದು ಒಂದು ಸಭೆ ನಡೆಸಲಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಯಾವೆಲ್ಲ ಸಭೆಯಲ್ಲಿ ಯಾವೆಲ್ಲ ಚಿಂತನೆಗಳು ನಡೀತಾ ಇದೆ? ಈಗ ಸಭಾ ನಾಯಕರು, ವಿರೋಧ ಪಕ್ಷ ನಾಯಕರು, ಚೀಫ್ ವಿಪ್ಗಳು ಮತ್ತು ಕೆಲವರು ಇಂಪಾರ್ಟೆಂಟ್ ಶಾಸಕರು ಕರೆದು ಮಾತಾಡೋಣ ಅಂತ ಹೇಳ್ಯಾರ. ಹಿಂತಕ್ಕೊಳ್ಳೋದು ಅಂತೂ ಹಿಂತಕ್ಕೊಳ್ಳೋದ್ರೆ ನಾ ರಾಜೀನಾಮೆ ಕೊಟ್ಟಿಲ್ಲ, ಅದನ್ನು ಕೊಡೋದಿಲ್ಲ. ಬಟ್ ಹೆಂಗೆ ನಡೆಸಬೇಕು, ನಮಗೇನು ಮಾಡಬೇಕಂತ ನನಗೆ ಅವರು ಸಮಾಧಾನ ಹೇಳ್ತಾರೆ, ಅವ್ರಿಗೆ ನಾವು ಸಮಾಧಾನ ಇದನ್ನ ಇಷ್ಟ
ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರೋಣ ಅನ್ನೋ ತೀರ್ಮಾನ ಮಾಡ್ತೀವಿ ಇಷ್ಟ. ಸದ್ಯದ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಹೊರಗಾಕಿದ್ರಿ. ಈ ಹಿಂದೆ ಯಾವುದಾದ್ರೂ ಈ ರೀತಿ ಘಟನೆಗಳು ನಡೆದಿತ್ವಾ ಸರ್? ಒಂದೇ ಒಂದು ಘಟನೆ ಹಿಂದೆ ಧರ್ಮೇಗೌಡರು ಸಭಾಪತಿ ಇದ್ದಾಗ ಆದಂಥ ಘಟನೆ ಬಿಟ್ಟು ಬೇರೆ ಘಟನೆ ಆಗಿಲ್ಲ. ಇದು ಏನು ಅಂಥ ಅಹಿತಕರ ಘಟನೆ ಅಲ್ಲ. ಒಟ್ಟು 3 ದಿವಸ ಏನಂದ್ರೆ ಸದನದಲ್ಲಿ ಬಿಲ್ಗಳು ಪಾಸದು, ಚರ್ಚೆ ಇಲ್ಲದೆ ಗಲಾಟೆ ಅದು ಒದರಾಡಿದ್ವಿ ಇವೆಲ್ಲ ಆಗ್ಯಾವ. ಅವನ್ನೆಲ್ಲ ಸರಿ ಮಾಡಿಸ್ಕೊಂಡು ಮತ್ತೆ ಮೊದಲಿನಂಗೆ ಸದನ ನಡೆಸುವಂಥ ತೀರ್ಮಾನಕ್ಕೆ ಬಂದಿದೆ. ಸದ್ಯದ ಬೆಳವಣಿಗೆಗಳು ಗಮನಿಸ್ತಾ ಇದ್ದರೆ ಈ ಎಲ್ಲ ಅವಶ್ಯಕತೆ ಇದೆಯಾ ಸರ್, ಈ ರೀತಿ ಚರ್ಚೆಗಳಾಗ್ತಾ ಇರುವಂಥದ್ದು? ಎಲ್ಲ ಅನವಶ್ಯಕ ಇವೆಲ್ಲ ಅನವಶ್ಯಕ. ಅವಶ್ಯಕತೆಯನ್ನು ಬಿಟ್ಟು ಅನವಶ್ಯಕತೆ ಅದಕ್ಕೆ ಹೇಳಿಲ್ಲ. ಅವಶ್ಯಕತೆ ಇದನ್ನು ಬಿಟ್ಟು ಅನವಶ್ಯಕತೆ ಮಾತು ನಾವು ನಡೆದಾಗ ಆ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಏನು ಅನ್ನುವಂಥ ಭಾವನೆ ನನ್ನಲ್ಲಿ ಕಾಡ್ತಿತ್ತು. ಅದಕ್ಕೆ ಈಗ ಎಲ್ಲರೂ ಹೇಳಿದ್ದಕ್ಕೆ, ಎಲ್ಲರೂ ಮಾತನಾಡಿದ್ದಕ್ಕೆ ಅದನ್ನು ಸರಿಪಡಿಸುವಂಥ ತೀರ್ಮಾನ ಬಂದು ಮಾಡ್ತೀವಿ ಅನ್ನುವಂಥ ಜವಾಬ್ದಾರಿ ತೊಗೊಂಡು ಅಂತ ಮಾಡಿ ತೋರಿಸುವಂಥ ಚಳವಣಿ ಇಟ್ಕೊಂಡು ಅನ್ನುವಂಥ ಮಾತು ನಿಮ್ಗೆ ಹೇಳ್ತೇನೆ. ಕೊನೆಯದಾಗಿ ಈ ಎಲ್ಲ ಅವ್ಯವಸ್ಥೆಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಮುಂದಾಗ್ತೀರಿ ಸರ್ ತಾವು? ಏನಿಲ್ಲ, ನಿಯಮಗಳದಾವೆ ನಮಗೆ. ಆ ನಿಯಮಗಳ ಪ್ರಕಾರ ಸದನ ನಡೆಸ್ತೀನಿ. ಆ ನಿಯಮಗಳನ್ನು ಮೀರಿದ ಅದಕ್ಕೇನು ವಿಚಾರ ಮಾಡಬೇಕು ಆವಾಗ ಮಾಡ್ತೀನಿ. ಇದಿಷ್ಟು ಬಸವರಾಜ್ ಹೊರಟ್ಟಿಯವರ ಮತ್ತು ನಾನು ಇದೇ ಒಂದು ಸ್ಥಾನದಲ್ಲಿ ಮುಂದುವರಿಯುವ ಮೂಲಕ ಈಗಿರುವಂಥ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕಾರ್ಯಕ್ಕೆ ಮುಂದಾಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಶ್ರೀಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಸದ್ಯದ ರಾಜಕೀಯ ಬೆಳವಣಿಗೆಗಳಿಂದಾಗಿ ಸಭಾಪತಿ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡ್ತೀನಿ ಅಂತಕ್ಕಂಥ ಒಂದು ಇಂಗಿತವನ್ನು ಬಸವರಾಜ್ ಹೊರಟ್ಟಿಯವರು ಕಳೆದ 2 ದಿನಗಳ ಹಿಂದೆ ಇಂಗಿತವನ್ನು ವ್ಯಕ್ತಪಡಿಸಿದರು. ಈಗ ಈ ಒಂದು ನಿರ್ಧಾರದಿಂದ ಅವರು ಹಿಂದೆ ಸರಿತಾ ಇದ್ದಾರೆ. ನಮ್ಮ ಜೊತೆಗೆ ಬಸವರಾಜ್ ಹೊರಟ್ಟಿಯವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊನ್ನೆ ಅಷ್ಟೇ ತಾವು ಒಂದು ಇಂಗಿತ ವ್ಯಕ್ತಪಡಿಸಿದಿರಿ, ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ. ಇವತ್ತು ಈ ನಿರ್ಧಾರದಿಂದ ಹಿಂದೆ ಸರಿತಾ ಇದೆ. ಹಿಂದೆ ಸರಿಯುವುದಂದರೆ ಅನೇಕ ಜನ ನಾಡಿನ 164 ಜನ ಇಂಪಾರ್ಟೆಂಟ್ ಇಂದಿನ ಸಭಾಪತಿಗಳು, ಮಂತ್ರಿಗಳು, ರಾಜ್ಯಪಾಲರು ಮತ್ತು ಮಾಧ್ಯಮದವರು, ಅನೇಕ ಹಿತಚಿಂತಕರೆಲ್ಲ ಫೋನ್ ಮಾಡಿ ನೀವು ರಾಜೀನಾಮೆ ಕೊಡೋದ್ರಿಂದ ಏನು ಇದಾಗೋದಿಲ್ಲ, ಅಲ್ಲಿ ಇದ್ದುಕೊಂಡು ಸುಧಾರಣೆ ಮಾಡಬೇಕು, ಅದಕ್ಕೆ ನಾವೆಲ್ಲ ಕುಂತು ಮಾತಾಡೋಣ, ದಯಮಾಡಿ ನೀವು ರಾಜೀನಾಮೆ ಕೊಡಬೇಡಿ, ನಿಮ್ಮಂಥ ಸೀನಿಯರ್ ಮನುಷ್ಯರು ನಿಮ್ಮಂಥವ್ರು ಇವತ್ತು ಅಲ್ಲಿ ಇರಬೇಕು, ಅದಕ್ಕೆ ಆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಡ ಅಂದರು. ಅದಕ್ಕೆ ನಾ ಹೇಳಿದೆ, ಎಲ್ಲರೂ ನನ್ನ ಬಗ್ಗೆ ಒಳ್ಳೆಯ ಮಾತನ್ನು ಒಳ್ಳೆಯ ಅಭಿಪ್ರಾಯ ಕೊಟ್ಟರೆ, ಇದೊಂದು ನಾವೇನೊಂದು ನಾನು ಸ್ಟೇಟ್ಮೆಂಟ್ ಕೊಟ್ಟೆ, ಆ ಸ್ಟೇಟ್ಮೆಂಟ್ ಇಡೀ ರಾಜ್ಯದ ತುಂಬ ಇದೆಲ್ಲ ಚರ್ಚೆ ಆಗತೈತಿ. ಈ ಚರ್ಚೆ ಆದದ್ದರಿಂದ ಒಳ್ಳೆಯದಕ್ಕಾಗತ್ತೆ ಅಂತೇಳಿ ಭಾವಿಸಿದ್ದೀನಿ. ಹಾಗೆಲ್ಲರೂ ಇವತ್ತು ನಾವು ಏನಾದ್ರು ತೀರ್ಮಾನ ಮಾಡಿದಾಗ 4 ಮಂದಿ ಹಿರಿಯರಾದಂಥವ್ರು, 4 ಮಂದಿ ಒಳ್ಳೆಯವರು ಹೇಳಿದ್ರೆ ಅವ್ರ ಮಾತಿಗೆ ಗೌರವವನ್ನು ಕೊಡಬೇಕಂತ, ಅವ್ರ ಮಾತಿಗೆ ಗೌರವವನ್ನು ಕೊಟ್ಟು ನಾನು ಇದನ್ನು ಸ್ಥಗಿತ ಮಾಡಿದ್ದೀನಿ. ಸರ್, ಇದೇ 27ರಂದು ಒಂದು ಸಭೆ ನಡೆಸಲಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಯಾವೆಲ್ಲ ಸಭೆಯಲ್ಲಿ ಯಾವೆಲ್ಲ ಚಿಂತನೆಗಳು ನಡೀತಾ ಇದೆ? ಈಗ ಸಭಾನಾಯಕರು, ವಿರೋಧ ಪಕ್ಷ ನಾಯಕರು, ಚೀಫ್ ವಿಪ್ಗಳು ಮತ್ತು ಕೆಲವರು ಇಂಪಾರ್ಟೆಂಟ್ ಶಾಸಕರು ಕರೆದು ಮಾತಾಡೋಣ ಅಂತ ಹೇಳ್ಯಾರ. ಹಿಂತಕ್ಕೊಳ್ಳೋದ್ರೆ ನಾ ರಾಜೀನಾಮೆ ಕೊಟ್ಟಿಲ್ಲ, ಅದನ್ನು ಕೊಡೋದಿಲ್ಲ. ಬಟ್ ಹೆಂಗೆ ನಡೆಸಬೇಕು, ನಮಗೇನು ಮಾಡಬೇಕು ನನಗೆ ಅವರು ಸಮಾಧಾನ ಹೇಳ್ತಾರೆ, ಅವ್ರಿಗೆ ನಾವು ಸಮಾಧಾನ. ಇದನ್ನ ಇಷ್ಟ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರೋಣ ಅನ್ನೋ ತೀರ್ಮಾನ ಮಾಡ್ತೀವಿ ಇಷ್ಟ. ಸದ್ಯದ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಹೊರಗಾಕಿದ್ರಿ. ಈ ಹಿಂದೆ ಯಾವುದಾದ್ರೂ ಈ ರೀತಿ ಘಟನೆಗಳು ನಡೆದಿತ್ವಾ ಸರ್? ಒಂದೇ ಒಂದು ಘಟನೆ ಹಿಂದೆ ಧರ್ಮೇಗೌಡರು ಸಭಾಪತಿ ಇದ್ದಾಗ ಆದಂಥ ಘಟನೆ ಬಿಟ್ಟು ಬೇರೆ ಘಟನೆ ಆಗಿಲ್ಲ. ಇದು ಏನು ಅಂಥ ಅಹಿತಕರ ಘಟನೆ ಅಲ್ಲ. ಒಟ್ಟು 3 ದಿವಸ ಏನಂದ್ರೆ ಸದನದಲ್ಲಿ ಬಿಲ್ಗಳು ಪಾಸದು, ಚರ್ಚೆ ಇಲ್ಲದೆ ಗಲಾಟೆ ಅದು ಒದರಾಡಿದ್ವಿ ಇವೆಲ್ಲ ಆಗ್ಯಾವ. ಅವನ್ನೆಲ್ಲ ಸರಿ ಮಾಡಿಸ್ಕೊಂಡು ಮತ್ತೆ ಮೊದಲಿನಂಗೆ ಸದನ ನಡೆಸುವಂಥ ತೀರ್ಮಾನಕ್ಕೆ ಬಂದಿದೆ. ಸದ್ಯದ ಬೆಳವಣಿಗೆಗಳು ಗಮನಿಸ್ತಾ ಇದ್ದರೆ ಈ ಎಲ್ಲ ಅವಶ್ಯಕತೆ ಇದೆಯಾ ಸರ್, ಈ ರೀತಿ ಚರ್ಚೆಗಳಾಗ್ತಾ ಇರುವಂಥದ್ದು? ಎಲ್ಲ ಅನವಶ್ಯಕ ಇವೆಲ್ಲ ಅನವಶ್ಯಕ. ಅವಶ್ಯಕತೆಯನ್ನು ಬಿಟ್ಟು ಅನವಶ್ಯಕತೆ ಅದಕ್ಕೆ ಹೇಳಿಲ್ಲ. ಅವಶ್ಯಕತೆ ಇದನ್ನು ಬಿಟ್ಟು ಅನವಶ್ಯಕತೆ ಮಾತು ನಾವು ನಡೆದಾಗ ಆ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಏನು ಅನ್ನುವಂಥ ಭಾವನೆ ನನ್ನಲ್ಲಿ ಕಾಡ್ತಿತ್ತು. ಅದಕ್ಕೆ ಈಗ ಎಲ್ಲರೂ ಹೇಳಿದ್ದಕ್ಕೆ, ಎಲ್ಲರೂ ಮಾತನಾಡಿದ್ದಕ್ಕೆ ಅದನ್ನು ಸರಿಪಡಿಸುವಂಥ ತೀರ್ಮಾನ ಬಂದು ಮಾಡ್ತೀವಿ ಅನ್ನುವಂಥ ಜವಾಬ್ದಾರಿ ತೊಗೊಂಡು ಅಂತ ಮಾಡಿ ತೋರಿಸುವಂಥ ಚಳವಣಿ ಇಟ್ಕೊಂಡು ಅನ್ನುವಂಥ ಮಾತು ನಿಮ್ಗೆ ಹೇಳ್ತೇನೆ. ಕೊನೆಯದಾಗಿ ಈ ಎಲ್ಲ ಅವ್ಯವಸ್ಥೆಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಮುಂದಾಗ್ತೀರಿ ಸರ್ ತಾವು? ಏನಿಲ್ಲ, ನಿಯಮಗಳದಾವೆ ನಮಗೆ. ಆ ನಿಯಮಗಳ ಪ್ರಕಾರ ಸದನ ನಡೆಸ್ತೀನಿ. ಆ ನಿಯಮಗಳನ್ನು ಮೀರಿದ ಅದಕ್ಕೇನು ವಿಚಾರ ಮಾಡಬೇಕು ಆವಾಗ ಮಾಡ್ತೀನಿ. ಇದಿಷ್ಟು ಬಸವರಾಜ್ ಹೊರಟ್ಟಿಯವರ ಮತ್ತು ನಾನು ಇದೇ ಒಂದು ಸ್ಥಾನದಲ್ಲಿ ಮುಂದುವರಿಯುವ ಮೂಲಕ ಈಗಿರುವಂಥ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕಾರ್ಯಕ್ಕೆ ಮುಂದಾಗ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಶ್ರೀಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.